ಕಿರಣ್ ಬರ್ಡೇಗೆ ಸರ್ಪ್ರೈಸ್ ಕೊಡೋಣ ಅಂತ ಏನೆಲ್ಲ ಪ್ಲ್ಯಾನ್ ಮಾಡಿದೆ. ಸೊ ಫೈನಲಿ ಅಪ್ಪ ಮಗಳು ಮಲ್ಕೊಂಡಿದ್ರು. ಇನ್ನೇನು ನನಗೆ 1 ಅವರ್ ಟೈಮ್ ಇತ್ತು ಅಂದ್ಬಿಟ್ಟು ಡೆಕೋರೇಟ್ ಮಾಡೋಣ ಅಂದ್ಕೊಂಡೆ. ಊರಿಂದ ನಾನು ಬರಬೇಕಾದ್ರೆ ಸ್ವಲ್ಪ ಲೈಟ್ಸ್ ಮತ್ತು ಬಲೂನ್ಸ್ ಎಲ್ಲ ತೊಗೊಂಬಂದಿದ್ದೆ. ಹಾಗೆ ಒಂದು ವ್ಯಾಲೆಟ್ ಕೂಡ ತೊಗೊಂಬಂದಿದ್ದೆ ಕಿರಣ್ಗೆ ಗಿಫ್ಟ್ ಕೊಡೋಣ ಅಂತ ಸಿಂಪಲ್ಲಾಗಿ. ಸೊ ಇನ್ನೇನು ಕೇಕ್ ಆರ್ಡ್ರ್ ಮಾಡಿದ್ದೆ. ನಾವು ಸ್ಟೇ ಮಾಡ್ತಿರೋದು ಹೋಟೆಲ್ ಕಡೆಯಿಂದ ಕೇಕ್ ತರೋದಿತ್ತು. ನಾನು ವೆಯ್ಟ್ ಮಾಡ್ತಾ ಇದ್ದೆ, ಯಾಕಂದರೆ ಬೆಲ್ ಮಾಡಿಬಿಟ್ರೆ ಎದ್ದೋಳ್ತಾರೆ ಅಂತ. ನಾನು ಏನು ಆಗಬಾರ್ದು ಅಂತ ಅಂದ್ಕೊಂಡಿದ್ದೆ. ಕರೆಕ್ಟ್ ಇನ್ನೇನು 12 ಆಗೋಷ್ಟಿಗೆ ಏನೋ ಎದ್ಬಿಟ್ಲು. ಸೊ ಎಷ್ಟಾಗುತ್ತೋ ಅಷ್ಟು ಹಂಗೆ ಲೈಟ್ಸ್ ಎಲ್ಲ ಹಾಕಿದೆ. ಅದೇ ಟೈಮ್ಗೆ ಕೇಕ್ ಕೂಡ ಡೆಲಿವರ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು ಕೇಕ್. ಕಿರಣ್ಗೆ ಕ್ಲೂವೇ ಇರಲಿಲ್ಲ, ಏನಿದು ಬರ್ಡೇ ಅನ್ನೋದೇ ಒಂದು ಸೆಕೆಂಡ್ ಮರ್ತೋಗ್ಬಿಟ್ಟಿದ್ರು. ಅಷ್ಟು ಟಯರ್ಡ್ ಆಗಿಬಿಟ್ಟಿತ್ತು ಟ್ರಾವೆಲ್ ಮಾಡಿ, ಮಲ್ಕೊಂಡ್ಬಿಟ್ಟಿದ್ರು. ಸರ್ಪ್ರೈಸ್ ಕೂಡ ಆದರು. ಸೊ ಕೇಕ್ ಕೂಡ ಕಟ್ ಮಾಡಿದ್ವಿ. ತುಂಬಾ ಚೆನ್ನಾಗಾಯಿತು. ಲೈಟ್ ತೊಗೊಂಬಂದಿದ್ದು ನಾನು ಒಳ್ಳೆ ಕೆಲಸ ಮಾಡಿದೆ ಅಂತ ಅನಿಸ್ತು, ಯಾಕಂದರೆ ಕಂಪ್ಲೀಟ್ ಲುಕ್ಕೇ ಚೇಂಜ್ ಮಾಡಿಬಿಡ್ತು. ಸೊ ಏನೋ ಅಂತೂ ಅವಳು ಫುಲ್ ಇದ್ದೇ ಇತ್ತು. ಸಡನ್ನಾಗಿ ಏನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಕೇಕ್ ಕಟ್ಟಿಂಗ್ ಅಂದರೆ ಅವಳು ಫುಲ್ ಖುಷಿ. ಫುಲ್ ನಿದ್ದೆ ಎಲ್ಲ ಹೋಗ್ಬಿಟ್ಟು ಅಷ್ಟು ಕೇಕ್ ಕಟ್ ಮಾಡ್ಕೊಂಡು ತಿನ್ಕೋ ಕೂತ್ಕೊಂಡಿದ್ಲು. ಸೊ ಅಷ್ಟೇ. ಈ ವಿಡಿಯೋ ಇಷ್ಟ ಆದರೆ ಲೈಕ್